ಕುಶ್ವಂತ್ ಹಾಸನದಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ 11ನೇ ದಿನದ ಕಾರ್ಯ 30ನೇ ತಾರೀಕು ಏನು ಅದಕ್ಕೆ ಸಿದ್ಧತೆಯನ್ನ ದೇವೇಗೌಡ ಕುಟುಂಬ ಮಾಡ್ಕೊಳ್ತಾ ಇರುವಂತದ್ದು ನೋಡ್ಬೋದು. ನಾನೀಗ ಚೆನ್ನಮ್ಮ ಅವರು ನಿಧನರಾಗಿ ಸಮಾಧಿಯಾಗಿರುವಂತಹ ಸ್ಥಳದಲ್ಲಿ ಇದ್ದೇನೆ. ಹಳೆಕೋಟೆಯ ಮಾವಿನಕೆರೆ ರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲಿನಲ್ಲಿ ಈ ಕಾರ್ಯ ಭಾರಿ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಕುಮಾರಸ್ವಾಮಿ ಹಾಗೂ ರೇವಣ್ಣ ಕುಟುಂಬ ತಯಾರಿಯನ್ನ ಮಾಡ್ತಿದ್ದಾರೆ. ಇಲ್ಲಿ ಗಮನಿಸಬಹುದಾಗಿದೆ, ಸುಮಾರು ಈ ರೀತಿಯ 12 ಟೆಂಟ್ಗಳು ಅಂದ್ರೆ 100 ಅಡಿ ಉದ್ದ 150 ಅಡಿ ವಿಸ್ತಾರದ 12 ಟೆಂಟ್ಗಳು ಅಂದ್ರೆ ಒಂದು ಬಾರಿಗೆ ಸುಮಾರು 1,500 ಜನ ಕುಳಿತು ಊಟ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಿಕೊಳ್ಳಲಾಗ್ತಿದೆ. ಸುಮಾರು 30 ಎಕರೆಗೂ ಹೆಚ್ಚು ವಿಶಾಲವಾದ ಪ್ರದೇಶದಲ್ಲಿ ಈ ಸಿದ್ಧತೆ ನಡೀತಾ ಇರುವಂತದ್ದು. ಇದಕ್ಕೆ ಏನು ಎಲ್ಲಾ ಕಡೆ ರಾಜ್ಯದ ನಾನಾ ಕಡೆ ಎಲ್ಲಾ ರಾಜಕೀಯ ಮುಖಂಡರುಗಳು ಹಾಗೆ ಸಾರ್ವಜನಿಕರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರುವಂತ ಇದರಿಂದ ಬೃಹತ್ ಒಂದು 11ನೇ ದಿನದ ಕಾರ್ಯವನ್ನ ಮಾಡ್ಲಿಕ್ಕೆ ರೇವಣ್ಣ ಹಾಗೂ ಕುಮಾರಸ್ವಾಮಿ ಅವರ ಕುಟುಂಬ ತಯಾರಿ ಮಾಡಿರುವಂತದ್ದು. ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡಿದ್ದಾರೆ. ಸದ್ಯಕ್ಕೆ ತಾತ್ಕಾಲಿಕವಾಗಿ ಚೆನ್ನಮ್ಮ ಅವರ ಸಮಾಧಿಯ ಸುತ್ತಲೂ ಕಾಂಪೌಂಡ್ ಗಳನ್ನು ಕೂಡ ಹಾಕಿದ್ದಾರೆ. ಹಾಗೆ ಜನರುಗಳು ಕೂಡ ಇಲ್ಲಿ ಪ್ರತಿದಿನ ಬಂದು ಏನು ಚೆನ್ನಮ್ಮ ಅವರ ಸಮಾಧಿಯನ್ನ ದರ್ಶನ ಮಾಡುವಂತದ್ದು ಜೊತೆಗೆ ನಮಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಒಟ್ಟಾರೆಯಾಗಿ 11ನೇ ದಿನದ ಕಾರ್ಯಕ್ಕೆ ಕುಮಾರಸ್ವಾಮಿ ಅವರ ಕುಟುಂಬ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿಕ್ಕೆ ತಯಾರಿಯನ್ನ ಕೂಡ ಮಾಡ್ತಿದ್ದಾರೆ. ಮುಂದಿನ ಸುದ್ದಿಯನ್ನ ನನ್ನ ಕೂಲಿಂಗ್ ನೀಡ್ತಾರೆ. ಥ್ಯಾಂಕ್ ಯು.